ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಸೆಪ್ಟೆಂಬರ್ 6 ಮತ್ತು 7 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಏಷ್ಯನ್ ಕೋಸ್ಟ್ ಗಾರ್ಡ್ ಏಜೆನ್ಸಿಗಳ 20ನೇ ಮುಖ್ಯಸ್ಥರ ಸಭೆ, ನೋಡಿ ಹಗ್ಗಮ್ ಅಂತ ಕರೀತಾರೆ ಇದನ್ನು, 2024 ಇತ್ತೀಚೆಗೆ ಕೆಳಗಿನ ಯಾವ ದೇಶದಲ್ಲಿ ಸೆಪ್ಟೆಂಬರ್ 2ರಿಂದ 6ರವರೆಗೆ ನಡೆಯಿತು? ಸರಿಯಾದಂಥ ಉತ್ತರ ದಕ್ಷಿಣ ಕೊರಿಯಾದಲ್ಲಿ. ನೋಡಿ, ಏಷ್ಯಾ ದೇಶದಾಗ ಕೋಸ್ಟ್ ಗಾರ್ಡ್ ಏಜೆನ್ಸಿಗಳ 20ನೇ ಮುಖ್ಯಸ್ಥರ ಸಭೆ ಇದು ಇತ್ತೀಚೆಗೆ ಸೌತ್ ಕೊರಿಯಾದಲ್ಲಿ ಮುಕ್ತಾಯಗೊಂಡಿದೆ. ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು. ಓಕೆ, ಹೆಚ್ಚಿನ ಮಾಹಿತಿ ನೀವು ಇಲ್ಲಿ ಗಮನಿಸಿ. ದಕ್ಷಿಣ ಕೊರಿಯಾದ ಇಂಚಿಯಾನ್ ಎಂಬತಕ್ಕಂಥ ಸ್ಥಳದಲ್ಲಿ ಏಷ್ಯನ್ ಕೋಸ್ಟ್ ಗಾರ್ಡ್ ಏಜೆನ್ಸಿಗಳ 20ನೇ ಮುಖ್ಯಸ್ಥರ ಸಭೆ ನಡೆದಿದೆ. ಭಾರತೀಯ ಕೋಸ್ಟ್ ಗಾರ್ಡ್ ಇಲ್ಲಿ ಭಾಗವಹಿಸಿತ್ತು. 20ನೇ ಹಗ್ಗಮ್ ಅನ್ನು ದಕ್ಷಿಣ ಕೊರಿಯಾದ ಕೋಸ್ಟ್ ಗಾರ್ಡ್ ದಕ್ಷಿಣ ಕೊರಿಯಾದ ಇಂಚಿಯಾನ್ ಎಂಬತಕ್ಕಂಥ ಸ್ಥಳದಲ್ಲಿ ಸೆಪ್ಟೆಂಬರ್ 2ರಿಂದ 6ರವರೆಗೆ ಆಯೋಜಿಸಿತ್ತು. ಹಾಗಾದರೆ ಈ ಒಂದು ಏಷ್ಯನ್ ಕೋಸ್ಟ್ ಗಾರ್ಡ್ನ ಸಮ್ಮೇಳನವನ್ನು ಕುರಿತು ನಾವು ನೋಡೋದಾದರೆ, ಏಷ್ಯನ್ ಕೋಸ್ಟ್ ಗಾರ್ಡ್ ಏಜೆನ್ಸಿಗಳ ಮುಖ್ಯಸ್ಥರ ಸಭೆ ಏನಿದೆ ಜಪಾನ್ನ ಉಪಕ್ರಮವಾಗಿದೆ. ನೋಡಿ, ಇದು ಜಪಾನ್ನ ಒಂದು ಉಪಕ್ರಮವಾಗಿದ್ದು 2004ರಲ್ಲಿ ಜಪಾನ್ನಲ್ಲಿ ಏಷ್ಯನ್ ಕೋಸ್ಟ್ ಗಾರ್ಡ್ ಏಜೆನ್ಸಿಗಳ ಮೊಟ್ಟ ಮೊದಲ ಸಮ್ಮೇಳನದ ಅಥವಾ ಮುಖ್ಯಸ್ಥರ ಸಭೆಯನ್ನು ಆಯೋಜಿಸಲಾಗಿತ್ತು. ಪ್ರಸ್ತುತ ಸದಸ್ಯರುಗಳನ್ನು ಕುರಿತು ನಾವು ನೋಡೋಣ. ನೋಡಿ, ಇದಕ್ಕೆ ಪ್ರಸ್ತುತ 23 ಸದಸ್ಯ ರಾಷ್ಟ್ರಗಳಿದ್ದಾವೆ. ಗಮನಿಸಿ, 23 ಅಂದರೆ 23 ಸದಸ್ಯ ರಾಷ್ಟ್ರಗಳಿದ್ದಾವೆ. ಇಲ್ಲಿ ಮುಖ್ಯವಾಗಿ ಇದರ ಪ್ರಧಾನ ಕಚೇರಿ ಜಪಾನ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಏಷ್ಯನ್ ಕೋಸ್ಟ್ ಗಾರ್ಡ್ ಬಗ್ಗೆ ನಾವು ನೋಡೋಣ. ನೋಡಿ, ಭಾರತೀಯ ಕೋಸ್ಟ್ ಗಾರ್ಡನ್ನು ಫೆಬ್ರವರಿ 1, 1977ರಂದು ನೋಡಿ KF ರುಸ್ತುಂಜಿ ಅಂತ ಕರಿತೀವಿ. KF ರುಸ್ತುಂಜಿ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸ್ಥಾಪಿಸಲಾಗಿದೆ. ಹಾಗಾದರೆ ಕೇಳಬಹುದು, KF ರುಸ್ತುಂಜಿ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಭಾರತೀಯ ಕೋಸ್ಟ್ ಗಾರ್ಡ್ ಆ ಒಂದು ಸಮಿತಿಯ ಮೇರೆಗೆ ಸ್ಥಾಪನೆ ಮಾಡಲಾಗಿದೆ. ಇದರ ಧ್ಯೇಯವಾಕ್ಯ ವಯಂ ರಕ್ಷಂ ಎಂಬುದು. ಸಂಸ್ಥಾಪನಾ ದಿನ ಫೆಬ್ರವರಿ 1. ಎರಡನೇ ಕ್ವಶನ್ ನೋಡಿ, 2024ನೇ ಸಾಲಿನ ಪ್ರತಿಷ್ಠಿತ ವರುಣಾ ವ್ಯಾಯಾಮದಲ್ಲಿ ಭಾರತೀಯ ನೌಕಾಪಡೆಯ P-8I ವಿಮಾನವು ಭಾಗವಹಿಸಲಿದೆ. ಹಾಗಾದರೆ ಈ ವ್ಯಾಯಾಮವನ್ನು ಭಾರತ ಕೆಳಗಿನ ಯಾವ ದೇಶದೊಂದಿಗೆ ಪ್ರತಿ ವರ್ಷ ನಡೆಸುತ್ತದೆ? ಸರಿಯಾದಂಥ ಉತ್ತರ ಫ್ರಾನ್ಸ್ ದೇಶದೊಂದಿಗೆ. ಸೊ ಭಾರತ ಮತ್ತು ಫ್ರಾನ್ಸ್ ನಡುವೆ ವರುಣ ವ್ಯಾಯಾಮ ಆರಂಭವಾಗಿದೆ. ಗಮನಿಸಬಹುದು, ಫ್ರಾನ್ಸ್ ದೇಶದೊಂದಿಗೆ ಇದು ನಡೆಸುತ್ತದೆ. ಸೊ ಈ ವರ್ಷ ಫ್ರಾನ್ಸ್ನಲ್ಲಿ ನಡೀತಾ ಇದೆ. ಇದು ತುಂಬಾ ಇಂಪಾರ್ಟೆಂಟ್. ಹಾಗಾದರೆ 2024ನೇ ಸಾಲಿನ ವರುಣ ವ್ಯಾಯಾಮವನ್ನು ಅಥವಾ ಯಾವ ದೇಶ ಆತಿಥ್ಯವನ್ನು ವಹಿಸಿದೆ ಅಂತ ನಿಮಗೆ ಕೇಳಿದರೆ ಫ್ರಾನ್ಸ್ ದೇಶ ಆತಿಥ್ಯವನ್ನು ವಹಿಸಿರತಕ್ಕಂಥದ್ದು. ಓಕೆ, ಸೊ ವರುಣ ವ್ಯಾಯಾಮದ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಭಾರತ ಮತ್ತು ಫ್ರಾನ್ಸ್ ನಡುವಿನ ದ್ವಿಪಕ್ಷೀಯ ನೌಕಾ ವ್ಯಾಯಾಮವಾಗಿದೆ ಇದು. ಎರಡೂ ನೌಕಾಪಡೆಗಳ ನಡುವಿನ ಈ ದ್ವಿಪಕ್ಷೀಯ ವ್ಯಾಯಾಮವನ್ನು 1993ರಲ್ಲಿ ಪ್ರಾರಂಭಿಸಲಾಯಿತು. ಇದನ್ನು 2001ರಲ್ಲಿ ವರುಣ ಎಂದು ಹೆಸರಿಸಲಾಯಿತು ಮತ್ತು ಇದು ಭಾರತ ಮತ್ತು ಫ್ರಾನ್ಸ್ನ ಕಾರ್ಯತಂತ್ರದ ದ್ವಿಪಕ್ಷೀಯ ಸಂಬಂಧದ ವಿಶಿಷ್ಟ ಲಕ್ಷಣವಾಗಿದೆ. ಮೂರನೇ ಕ್ವಶನ್ ನೋಡಿ, SCM ಅಂತ ಕರಿತೀವಿ, ಅಂದರೆ ಸ್ಮಾರ್ಟ್ ಸಿಟೀಸ್ ಮಿಷನ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಒಂದನೇ ಹೇಳಿಕೆ, ಇದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಎರಡನೇ ನೋಡಿ, ಯೋಜನೆಯಡಿಯಲ್ಲಿ ಸ್ಮಾರ್ಟ್ ಸಿಟಿಗಳಾಗಿ ಅಭಿವೃದ್ಧಿಪಡಿಸಲು ಭಾರತದಾದ್ಯಂತ 500 ನಗರಗಳನ್ನು ಆಯ್ಕೆ ಮಾಡಲಾಗಿದೆ. ಮೂರನೇದಾಗಿ ನೋಡಿ, ಯೋಜನೆಯಡಿಯಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅಂದರೆ PPP ಮೂಲಕ ಖಾಸಗಿ ವಲಯದ ಭಾಗವಹಿಸುವಿಕೆಗೆ ಒತ್ತು ನೀಡಲಾಗಿದೆ. ಹಾಗಾದರೆ ಕೇಳಿದಂತಹ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿರತಕ್ಕಂಥ ಹೇಳಿಕೆಗಳಿವೆ ಅಂತ ಕೇಳಿದರೆ
ನೋಡಿ, ಆಪ್ಷನ್ ನಂಬರ್ 2 ಸರಿಯಾಗಿದೆ. ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಹಾಗಾದರೆ ಇದರಲ್ಲಿ ತಪ್ಪಾಗಿರುವ ಹೇಳಿಕೆ ಯಾವುದಂದರೆ ಆಪ್ಷನ್ ನಂಬರ್ 2 ತಪ್ಪಾಗಿದೆ. ಏನಂದರೆ ನೋಡಿ, 500 ನಗರಗಳನ್ನು ಸ್ಮಾರ್ಟ್ ಸಿಟಿಗಾಗಿ ಅಭಿವೃದ್ಧಿಪಡಿಸಲು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ 500 ನಗರಗಳಲ್ಲ ಸ್ನೇಹಿತರೆ, ಭಾರತದಾದ್ಯಂತ 100 ಅತ್ಯಂತ ಪ್ರಮುಖ ನಗರಗಳನ್ನು ಅಭಿವೃದ್ಧಿಪಡಿಸಲು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಇದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಒಂದು ಯೋಜನೆಯಾಗಿದೆ, ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಖಾಸಗಿ ಸಹಭಾಗಿತ್ವವನ್ನು ಕೂಡ ಇದು ಹೊಂದಿದೆ ಎಂಬುದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಸುದ್ದಿಯಲ್ಲಿದೆ ಹಾಗಾದರೆ? ಸೊ ಯಾಕೆ ಸುದ್ದಿಯಲ್ಲಿದೆ ಅಂತಕ್ಕಂಥ ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು, ದಿ ಹಿಂದೂ ಪೇಪರ್ನಲ್ಲಿ. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ನೋಡಿ, ಸುದ್ದಿಯಲ್ಲಿರಲು ಕಾರಣ ನಗರ ಪ್ರದೇಶಗಳಲ್ಲಿ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಪ್ರಾರಂಭಿಸಲಾದ ಸ್ಮಾರ್ಟ್ ಸಿಟೀಸ್ ಮಿಷನ್ ಒಟ್ಟು ಯೋಜನೆಗಳಲ್ಲಿ 90%ಕ್ಕಿಂತ ಹೆಚ್ಚು ಪೂರ್ಣಗೊಂಡಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ನೋಡಿ, 90%ರಷ್ಟು ಪೂರ್ಣಗೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸಿದೆ. ಹಾಗಾದರೆ ಈ ಸ್ಮಾರ್ಟ್ ಸಿಟೀಸ್ ಮಿಷನ್ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಯೋಜನೆಯನ್ನು ಜೂನ್ 25, 2015ರಂದು ಪ್ರಾರಂಭಿಸಲಾಗಿದೆ. ಜೂನ್ 25, 2015ರಂದು ಸ್ಮಾರ್ಟ್ ಸಿಟೀಸ್ ಮಿಷನ್ ಪ್ರಾರಂಭವಾಗಿದೆ. ಹಾಗಾದರೆ ಇದರ ಉದ್ದೇಶವೇನು ಅಂತಂದರೆ, ಸ್ಮಾರ್ಟ್ ಪರಿಹಾರಗಳ ಅನ್ವಯದ ಮೂಲಕ ತಮ್ಮ ನಾಗರಿಕರಿಗೆ ಪ್ರಮುಖ ಮೂಲಸೌಕರ್ಯ, ಸ್ವಚ್ಛ ಮತ್ತು ಸುಸ್ಥಿರ ಪರಿಸರ ಮತ್ತು ಯೋಗ್ಯವಾದ ಜೀವನದ ಗುಣಮಟ್ಟವನ್ನು ಒದಗಿಸುವ ನಗರಗಳನ್ನು ಉತ್ತೇಜಿಸುವುದು. ಎಲ್ಲ ಮಾಹಿತಿ ಕೂಡ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 2016ರಿಂದ 2018ರವರೆಗೆ ವಿವಿಧ ಸುತ್ತುಗಳಲ್ಲಿ ಸ್ಮಾರ್ಟ್ ಸಿಟೀಸ್ಗಾಗಿ 100 ನಗರಗಳನ್ನು ಆಯ್ಕೆ ಮಾಡಲಾಗಿದೆ. ಗಮನಿಸಬೇಕು, ಪ್ರತಿಯೊಂದು ಯೋಜನೆಗಳನ್ನು ಪೂರ್ಣಗೊಳಿಸಲು ಅವರ ಆಯ್ಕೆಯಿಂದ 5 ವರ್ಷಗಳನ್ನು ಪಡೆದುಕೊಳ್ಳಲಾಗಿದೆ. ನಾವು ಹೇಳಿದಂತೆ ಇದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಾಯೋಜಿತ ಯೋಜನೆಯಾಗಿದೆ. ಧನ ಸಹಾಯ. ಕೇಂದ್ರ ಸರ್ಕಾರವು ನೋಡಿ 5 ವರ್ಷಗಳಲ್ಲಿ 48,000 ಕೋಟಿ ರೂಪಾಯಿ, ಅಂದರೆ ಪ್ರತಿ ವರ್ಷಕ್ಕೆ ಸರಾಸರಿ 100 ಕೋಟಿ ರೂಪಾಯಿ ಈ ಒಂದು ಸಹಾಯಧನವನ್ನು ನೀಡ್ತಕ್ಕಂಥದ್ದನ್ನು ಗಮನಿಸಬಹುದು. ಓಕೆ, ಈ ಮಿಷನ್ಗಾಗಿ ನೀಡ್ತಕ್ಕಂಥದ್ದು. ಇನ್ನು ಹೊಂದಾಣಿಕೆಯ ಆಧಾರದ ಮೇಲೆ ಸಮಾನ ಮೊತ್ತವನ್ನು ರಾಜ್ಯ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳು ಒದಗಿಸಬೇಕು. ನೋಡಿ, ರಾಜ್ಯ, ನಗರ, ಸ್ಥಳೀಯ ಸಂಸ್ಥೆಗಳಂದರೆ ULBsಗಳೇನಿದ್ದಾವೆ ಇವು ಹೊಂದಾಣಿಕೆಯ ಆಧಾರದ ಮೇಲೆ ಈ ಮೊತ್ತವನ್ನು ಒದಗಿಸಬೇಕಾಗುತ್ತದೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮೂಲಕ ಖಾಸಗಿ ವಲಯದ ಭಾಗವಹಿಸುವಿಕೆಗೆ ಇದು ಒತ್ತು ನೀಡಿದೆ ಎಂಬುದು ಕೂಡ ನೆನಪಿರಲಿ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರೇಮ್ ವಿಧಾನ. ನೋಡಿ, ಈ ವಿಧಾನವು ಕೆಳಗಿನ ಯಾವುದರ ಹೊರಸೂಸುವಿಕೆಯನ್ನು ವಿಶ್ವದಾದ್ಯಂತ ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ? ನೋಡಿ, ಇಂಗ್ಲೀಷಲ್ಲಿ ನೆನಪಿರಲಿ, ಪ್ರೇಮ್ ಮೆಥಡಾಲಜಿ ಅಂತ ಕರೀತಾರೆ. ಸರಿಯಾದಂಥ ಉತ್ತರ ಮೀಥೇನ್. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ ಯಾಕೆ ಸುದ್ದಿಯಲ್ಲಿದೆ ಹಾಗಾದರೆ ಗಮನಿಸಬಹುದು. ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರೇಮ್ ಎಂಬತಕ್ಕಂಥದ್ದನ್ನು ಗಮನಿಸಿ. ಫ್ರೇಮ್ ಅಂತಂದರೆ ನೋಡಿ, ಫುಡ್ ರಿಕವರಿ ಟು ಅವಾಯ್ಡ್ ಮೀಥೇನ್ ಎಮಿಷನ್ ಅಂತ ಕರೀತಾರೆ. ಸೊ ಇದೊಂದು ವಿಧಾನವಾಗಿದೆ, ಮೆಥಡಾಲಜಿ ಆಗಿದೆ. ಸೊ ಅಂದರೆ ಗ್ರೀನ್ ಹೌಸ್ ಗ್ಯಾಸ್ಗೆ ಸಂಬಂಧಪಟ್ಟಂತಹ ಒಂದು ಯಾವುದೇ ಇದ್ದರೂ ಈ ಮೀಥೇನ್ಗಳಾಗಿರ್ಬೋದು, ಇವುಗಳನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು ಈ ಪ್ರೇಮ್ ವಿಧಾನ. ಹೆಚ್ಚಿನ ಮಾಹಿತಿ ನೋಡಿ, ಪ್ರೇಮ್ ವಿಸ್ತೃತ ರೂಪ ಏನು ಅಂತ ಕೇಳ್ಬೋದು. ಮೀಥೇನ್ ಹೊರಸೂಸುವಿಕೆಯನ್ನು ತಪ್ಪಿಸಲು ಆಹಾರ ಮರುಪಡೆಯುವಿಕೆ ಅಂತ ಕರೀತಾರೆ. ಆಹಾರ ಮರುಪಡೆಯುವಿಕೆ ಅಂದ್ರೇನು? ಆಹಾರ ಮರುಪಡೆಯುವಿಕೆ ಅಂದರೆ ಹೋಟೆಲ್ಗಳಾಗಿರ್ಬೋದು, ನಾವು ಉಳಿದಂಥ ಆಹಾರವನ್ನು ಚೆಲ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಅದು ಕೊಳೆತ ಕಾರಣದಿಂದಾಗಿ ವಾತಾವರಣಕ್ಕೆ ಮೀಥೇನ್ ಬಿಡುಗಡೆಯಾಗುತ್ತೆ. ಇದರಿಂದಾಗಿ ಗ್ರೀನ್ ಹೌಸ್ ಗ್ಯಾಸ್ ಹೆಚ್ಚಾಗುತ್ತದೆ. ಸೊ ಇದರ ಪರಿಣಾಮವಾಗಿ ವಾತಾವರಣ ಕಲುಷಿತಗೊಳ್ಳುತ್ತದೆ. ಸೊ ಈ ಕಲುಷಿತವನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿ ಫ್ರೇಮ್ ಅಲ್ಲಿ ಕೆಲಸ ಮಾಡುತ್ತದೆ. ಅಂದರೆ ಆಹಾರ ಮರುಪಡೆಯುವಿಕೆ. ಸೊ ಕಸ ಹಾಕ್ತಕ್ಕಂಥ ಬುಟ್ಟಿ ಏನು ಬರ್ತವೆ ಅದರಲ್ಲಿ ಹಾಕಿ ಅವನ್ನು ಯೋಗ್ಯ ಸ್ಥಳಕ್ಕೆ ರವಾನಿಸಬೇಕು ಎಂಬುದು ಇದರ ಪ್ರಮುಖ ಉದ್ದೇಶವಾಗಿದೆ. ನೋಡಿ, ಬಳಸಿ ಬಿಸಾಡುವ ಆಹಾರದಿಂದ
ಫುಡ್ ಬ್ಯಾಂಕುಗಳಿಂದ ಅಂದರೆ ಫುಡ್ ಬ್ಯಾಂಕುಗಳು ಹೋಟೆಲ್ಗಳಾಗಿರ್ಬೋದು ಇತರೆ ಮೂಲಗಳಿಂದ ಉಳಿದ ಬಿಸಾಡಬಹುದಾದ ಆಹಾರದಿಂದ ಮೀಥೇನ್ ಪ್ರಮಾಣವು ವಾತಾವರಣದಲ್ಲಿ ಹೆಚ್ಚಾಗುತ್ತದೆ. ಇದರಿಂದಾಗಿ ಆಹಾರದ ನಷ್ಟ ಮತ್ತು ತ್ಯಾಜ್ಯವನ್ನು ಮರು ನಿರ್ದೇಶಿಸಿರುವುದರಿಂದ ತಪ್ಪಿಸಿದ ಹೊರಸೂಸುವಿಕೆ ಮತ್ತು ಸಹ ಪ್ರಯೋಜನಗಳನ್ನು ಇದು ಪ್ರಮಾಣೀಕರಿಸುತ್ತದೆ. ಗ್ಲೋಬಲ್ ಮೀಥೇನ್ ಹಬ್ ಮತ್ತು ಕಾರ್ಬನ್ ಟ್ರಸ್ಟ್ನ ಸಹಭಾಗಿತ್ವದಲ್ಲಿ ಗ್ಲೋಬಲ್ ಫುಡ್ ಬ್ಯಾಂಕಿಂಗ್ ನೆಟ್ವರ್ಕ್ ಇದನ್ನು ಅಭಿವೃದ್ಧಿಪಡಿಸಿದೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, GFN ಅಂತ ಕರಿತೀವಿ. ಓಕೆ, GFN ಇದನ್ನು ಅಭಿವೃದ್ಧಿಪಡಿಸಿದೆ. ಹಾಗಾದರೆ ಈ ಫ್ರೇಮ್ ವಿಧಾನವನ್ನು ಯಾವ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳ್ತಾರೆ. GFN ಎಂಬುದು ನೆನಪಿರಬೇಕು, ಗ್ಲೋಬಲ್ ಫುಡ್ ಬ್ಯಾಂಕಿಂಗ್ ನೆಟ್ವರ್ಕ್ ಇದನ್ನು ಅಭಿವೃದ್ಧಿಪಡಿಸಿದೆ. ಇದು ಗ್ಲೋಬಲ್ ಮೀಥೇನ್ ಹಬ್ ಮತ್ತು ಕಾರ್ಬನ್ ಟ್ರಸ್ಟ್ನ ಸಹಭಾಗಿತ್ವದಲ್ಲಿದೆ. ಹಾಗಾದರೆ ಈ ಗ್ಲೋಬಲ್ ಮೀಥೇನ್ ಹಬ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಗ್ಲೋಬಲ್ ಮೀಥೇನ್ ಹಬ್ ಜಾಗತಿಕವಾಗಿ ಮೀಥೇನ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಮೀಸಲಾದ ಒಂದು ಲೋಕೋಪಕಾರಿ ಸಂಸ್ಥೆಯಾಗಿದೆ ಮತ್ತು ಮೀಥೇನ್ ಕಡಿತಕ್ಕೆ ನಿರ್ದಿಷ್ಟವಾಗಿ ನಿಯೋಜಿಸಲಾದ ಲೋಕೋಪಕಾರಿ ಸಂಪನ್ಮೂಲಗಳನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಓಕೆ, 5ನೇ ಕ್ವಶನ್ ನೋಡಿ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರುವ ಡಿಜಿಟಲ್ ID ಕಾರ್ಡ್ ಕೆಳಗಿನ ಯಾರನ್ನು ಕೇಂದ್ರೀಕರಿಸಿದೆ? ನೋಡಿ, ಡಿಜಿಟಲ್ ID ಕಾರ್ಡ್ ಸರಿಯಾದಂಥ ಉತ್ತರ ರೈತರು. ಓಕೆ, ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, 2027ರೊಳಗೆ 11 ಕೋಟಿ ರೈತರಿಗೆ ಡಿಜಿಟಲ್ ID ವಿತರಿಸುವುದಾಗಿ ಕೇಂದ್ರ ಮಾಹಿತಿ ನೀಡಿದೆ. ಹಾಗಾದರೆ ಈ ಅಗ್ರಿಕಲ್ಚರ್ ಮಾಡ್ತಕ್ಕಂಥವ್ರಿಗೆ ಸಂಬಂಧಪಟ್ಟಿದೆ ಇದು. ರೈತ ಸಮುದಾಯವನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2027ರೊಳಗೆ 11 ಕೋಟಿ ರೈತರಿಗೆ ಡಿಜಿಟಲ್ ID ಕಾರ್ಡ್ ಸೃಷ್ಟಿಸುವ ಗುರಿ ಹೊಂದಿದೆ. ಇದು ಆಧಾರ್ ಕಾರ್ಡ್ನಂತೆಯೇ ಇರುತ್ತದೆ. ರೈತರಿಗೆ ಪ್ರಮುಖ ಸೇವೆಗಳು ಮತ್ತು ಯೋಜನೆಗಳನ್ನು ತಲುಪಿಸುವ ರೈತ ಕೇಂದ್ರಿತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದಂತೆ ಅಂದರೆ DPI ರಚಿಸಿರುವ ಅಗ್ರಿಸ್ಟಾಕ್ ಉಪಕ್ರಮದ ಸಹಭಾಗಿತ್ವವಾಗಿರುವುದು ಇದರ ಗುರಿಯಾಗಿದೆ. ನೋಡಿ, ಅಗ್ರಿಸ್ಟಾಕ್ ಉಪಕ್ರಮದ ಭಾಗವಾಗಿರುವುದು ಇದರ ಗುರಿಯಾಗಿದೆ. ಇದನ್ನು ನೆನಪಿರಲಿ ನಿಮಗೆ, ಇದು ಒಂದು ರೈತ ಕೇಂದ್ರಿತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಏನಿದೆ ಅದರಂತೆ ಇದನ್ನು ರಚಿಸಲಾಗಿದೆ. ಆಧಾರ್ ಕಾರ್ಡ್ನಂತೆಯೇ ರೈತರಿಗೆ ರೈತ ಗುರುತಿನ ಚೀಟಿ ಪರಿಚಯಿಸುವುದು ಅಗ್ರಿಸ್ಟಾಕ್ನ ಪ್ರಮುಖ ವೈಶಿಷ್ಟ್ಯವಾಗಿದೆ. 24-25ರ ಹಣಕಾಸು ವರ್ಷದಲ್ಲಿ 6 ಕೋಟಿ, 25-26ರ ಹಣಕಾಸು ವರ್ಷದಲ್ಲಿ 3 ಕೋಟಿ, 26-27ನೇ ಸಾಲಿನಲ್ಲಿ 2 ಕೋಟಿ ಡಿಜಿಟಲ್ ಐಡಿಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಹೇಮಾ ಸಮಿತಿಯ ವರದಿ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ? ನೋಡಿ, ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿದೆ ಹೇಮಾ ಕಮಿಟಿ ರಿಪೋರ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, ಚಲನಚಿತ್ರೋದ್ಯಮದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆ ಅಂತ ಕರೀತಾರೆ. ಅಂದರೆ ಲೈಂಗಿಕ ಕಿರುಕುಳ ಆಗಿರ್ಬೋದು, ಮೀಟೋ ಅಂತ ಏನು ಕರೀತಾರೆ. ಸೊ ಈ ಥರದ ಪದಗಳೇನಿದಾವೆ ಇವೆಲ್ಲವೂ ಕೂಡ ಸಂಬಂಧಪಟ್ಟಿದೆ. ಅಂದರೆ ಚಿತ್ರೋದ್ಯಮದಲ್ಲಿ ಮಹಿಳೆಯರ ಮೇಲೆ ಆಗುತ್ತಿರ್ತಕ್ಕಂಥ ನಟಿಯರ ಮೇಲೆ ಆಗ್ತಕ್ಕಂಥ ತೊಂದರೆಗಳನ್ನು ಸರಿದೂಗಿಸುವ ಉದ್ದೇಶದಿಂದಾಗಿಯೇ ಹೇಮಾ ಕಮಿಟಿ ನೇಮಕ ಆಗಿರತಕ್ಕಂಥದ್ದು. ಇದು ಮಲಯಾಳಂ ಚಿತ್ರರಂಗದಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ. ಇದೀಗ ಮಲಯಾಳಂ ಚಿತ್ರರಂಗದಲ್ಲೂ ಕೂಡ ಹೆಚ್ಚು ಈ ಮೀಟೋ ಪ್ರಕರಣ ವರದಿಯಾಗಿದೆ. ಹೇಮಾ ಸಮಿತಿ ವರದಿ ಇದಕ್ಕಾಗಿ ಈಗ ವಿಶೇಷ ಪೀಠ ರಚನೆ ಮಾಡಿದ್ದಾರೆ. ಸೊ ಗಮನಿಸಬಹುದು ಸ್ನೇಹಿತರೆ, ನೀವು ನ್ಯಾಯಮೂರ್ತಿ ಹೇಮಾ ಸಮಿತಿ ವರದಿಗೆ ಸಂಬಂಧಿಸಿದ ಪ್ರಕರಣಗಳ ವಿಚಾರಣೆಗೆ 5 ನ್ಯಾಯಮೂರ್ತಿಗಳ ವಿಶೇಷ ಪೀಠವನ್ನು ರಚಿಸುವುದಾಗಿ ಕೇರಳ ಹೈಕೋರ್ಟ್ ಗುರುವಾರ ಹೇಳಿದೆ. ಸೊ ಈ ಕಾರಣಕ್ಕಾಗಿ ಸುದ್ದಿಯಲ್ಲಿರ್ತಕ್ಕಂಥದ್ದು. ಹಾಗಾದರೆ ಈ ವರದಿಯ ಬಗ್ಗೆ ನಾವು ಮಾಹಿತಿ ನೋಡೋಣ. ಮಲಯಾಳಂ ಚಲನಚಿತ್ರೋದ್ಯಮದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹೇಮಾ ಸಮಿತಿಯ ವರದಿಯು ಲೈಂಗಿಕ ಶೋಷಣೆ, ಕಾನೂನುಬಾಹಿರ ನಿಷೇಧಗಳು, ತಾರತಮ್ಯ, ಮಾದಕ ದ್ರವ್ಯ ಮತ್ತು ಮದ್ಯದ ದುರ್ಬಳಕೆ, ವೇತನ ಅಸಮಾನತೆ,
ಮತ್ತು ಕೆಲವು ಸಂದರ್ಭಗಳಲ್ಲಿ ಅಮಾನವೀಯ ಕೆಲಸದ ಪರಿಸ್ಥಿತಿಗಳ ಭಯಾನಕ ಕಥೆಗಳನ್ನು ಇದು ಬಹಿರಂಗಪಡಿಸಿದೆ. ಸಿನಿಮಾ ಉದ್ಯಮದಲ್ಲಿ, ವಿಶೇಷವಾಗಿ ಕೇರಳದ ಮಲಯಾಳಂ ಚಲನಚಿತ್ರೋದ್ಯಮದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ತನಿಖೆ ಮಾಡುತ್ತದೆ. ಕೇರಳ ಮೂಲದ ಸಂಸ್ಥೆಯಾದ ವುಮ್ಯಾನ್ ಇನ್ ಸಿನಿಮಾ ಕಲೆಕ್ಟಿವ್ ಸಲ್ಲಿಸಿದ ಮನವಿಯ ಪ್ರತಿಕ್ರಿಯೆಯಾಗಿ 2017ರಲ್ಲಿ ಈ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಇದು ಚಲನಚಿತ್ರೋದ್ಯಮದಲ್ಲಿ ಲಿಂಗ ಆಧಾರಿತ ತಾರತಮ್ಯ, ಕಿರುಕುಳದ ಬಗ್ಗೆ ಕಳವಳವನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ. ಚಲನಚಿತ್ರೋದ್ಯಮದಲ್ಲಿ ಮಹಿಳೆಯರ ಮೇಲೆ ವ್ಯಾಪಕವಾದ ತಾರತಮ್ಯ, ಶೋಷಣೆ ಮತ್ತು ಲೈಂಗಿಕ ಕಿರುಕುಳವನ್ನು ವರದಿ ಬಹಿರಂಗಪಡಿಸುತ್ತದೆ. ಇದು ಕಾಸ್ಟಿಂಗ್ ಕೌಚ್, ಮಹಿಳೆಯರಿಗೆ ಅಗತ್ಯ ಸೌಲಭ್ಯಗಳ ಕೊರತೆ, ವೇತನ ತಾರತಮ್ಯ, ಇತರೆ ಸಮಸ್ಯೆಗಳನ್ನು ಎತ್ತಿ ತೋರಿಸುತ್ತದೆ. ಕಾಸ್ಟಿಂಗ್ ಕೌಚ್ ಎಂಬ ಪದವು ಚಲನಚಿತ್ರಗಳಲ್ಲಿನ ಪಾತ್ರಗಳಿಗೆ ಬದಲಾಗಿ ಲೈಂಗಿಕ ಪರವಾಗಿ ಬೇಡಿಕೆಯ ಅಭ್ಯಾಸವನ್ನು ಸೂಚಿಸುತ್ತದೆ. ನೋಡಿ, ಅಂದರೆ ಚಲನಚಿತ್ರದಲ್ಲಿ ಪಾರ್ಟ್ ಸಿಗಬೇಕು ಅಂತಂದರೆ ಅವರನ್ನು ಲೈಂಗಿಕವಾಗಿ ಬಳಸಿಕೊಳ್ತಕ್ಕಂಥ ಒಂದು ಪದಕ್ಕೆ ಕಾಸ್ಟಿಂಗ್ ಕೌಚ್ ಅಂತ ಕರೀತಾರೆ. ಈ ವರದಿಯು ಈ ಅಭ್ಯಾಸವನ್ನು ಅಂತರ್ಗತವಾಗಿ ಶೋಷಣೆ ಎಂದು ಟೀಕಿಸಿದೆ. ಆ ಕಾರಣಕ್ಕಾಗಿ ಇದು ಪ್ರಚಲಿತದಲ್ಲಿದೆ, ಎಲ್ಲ ನ್ಯೂಸ್ ಪೇಪರಲ್ಲೂ ಕೂಡ ಬಂದಿದೆ, ನೆನಪಿರಲಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಕೆಳಗಿನ ಯಾವ ಆಟಗಾರ ಪ್ಯಾರಾಲಿಂಪಿಕ್ ಇತಿಹಾಸದಲ್ಲಿ ಜೋಡೋ ಕ್ರೀಡೆಯಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ಕಪಿಲ್ ಪರ್ಮಾರ್. ನೋಡಿ, ಕಪಿಲ್ ಪರ್ಮಾರ್ ಎಂಬತಕ್ಕಂಥವರು ಜೋಡೋ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ. ನೆನಪಿರಬೇಕು, ಸುದ್ದಿಯಲ್ಲಿರುವ ಕಪಿಲ್ ಪರ್ಮಾರ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ಜೋಡೋ ಕ್ರೀಡೆಗೆ ಸೇರಿದ್ದಾರೆ. ಸೊ ಇವರು ಈ ಕ್ರೀಡೆಯಲ್ಲಿ ಪ್ಯಾರಾಲಿಂಪಿಕ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಪದಕವನ್ನು ಭಾರತಕ್ಕೆ ಗೆದ್ದುಕೊಟ್ಟಿದ್ದಾರೆ. ಸೊ ಈ ಒಂದು ಮಾಹಿತಿಯನ್ನು ಪ್ರಜಾವಾಣಿ ಪೇಪರ್ನಲ್ಲಿ ನೀಡಿದ್ರು, ಗಮನಿಸಿ. ಜೋಡೋ ಕ್ರೀಡೆಯಲ್ಲಿ ಐತಿಹಾಸಿಕ ಕಂಚಿನ ಪದಕ ಗೆದ್ದ ಕಪಿಲ್. ಓಕೆ, ಸೊ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಗುರುವಾರ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಅಥ್ಲೀಟ್ಗಳು ಪದಕದ ಬೇಟೆಯನ್ನು ನಡೆಸಿದ್ದಾರೆ. ಪುರುಷರ G160 kg ಜೋಡೋ ಅಥ್ಲೀಟ್ ಆಗಿರತಕ್ಕಂಥ ಕಪಿಲ್ ಪರ್ಮಾರ್ ಅಮೋಘ ಪ್ರದರ್ಶನ ನೀಡಿದ್ದು ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ. ನೋಡಿ, ಇವರು ಯಾವ ಪದಕವನ್ನು ಗೆದ್ದುಕೊಂಡಿದ್ದಾರೆ ಅಂತ ಕೇಳುತ್ತಾರೆ. ಸೊ ಕಂಚಿನ ಪದಕ ಎಂಬುದು ನೆನಪಿರಬೇಕು. ಈ ಮೂಲಕ ಭಾರತ ಪ್ರಸಕ್ತ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 25ನೇ ಪದಕವನ್ನು ಪಡೆದುಕೊಂಡಿದೆ. ಇದರೊಂದಿಗೆ ಪ್ಯಾರಾಲಿಂಪಿಕ್ಸ್ ಇತಿಹಾಸದಲ್ಲಿ ಜೂಡೋ ಕ್ರೀಡೆಯಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಕಪಿಲ್ ಪಾತ್ರರಾಗಿದ್ದಾರೆ. ಈವರೆಗೆ ಭಾರತ ಆಲ್ರೆಡಿ 5 ಚಿನ್ನ, 9 ಬೆಳ್ಳಿ, 11 ಕಂಚು, 14ನೇ ಸ್ಥಾನದಲ್ಲಿದೆ. ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತ 19 ಪದಕಗಳನ್ನು ಗೆದ್ದಿತ್ತು. ಈಗ ಭಾರತ ತನ್ನ ಹಳೆಯ ದಾಖಲೆಯನ್ನು ಅಳಿಸಿ ಹಾಕಿದೆ. 8ನೇ ಕ್ವಶನ್ ನೋಡಿ. 2024ನೇ ಸಾಲಿನ ಪ್ರತಿಷ್ಠಿತ ವೆನಿಸ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಗಿರೀಶ್ ಕಾಸರವಳ್ಳಿ ನಿರ್ದೇಶಿಸಿದ ಘಟ ಶ್ರಾದ್ದ ಸಿನಿಮಾ ಪ್ರದರ್ಶನ ಕಾಣಲಿದೆ. ಹಾಗಾದರೆ ಈ ಘಟ ಶ್ರಾದ್ದ ಕೃತಿಯ ಕರ್ತೃ ಯಾರು? ನೋಡಿ, ಯಾರು ಹಾಗಾದರೆ ಈ ಕೃತಿಯನ್ನು ಬರೆದಿದ್ದಾರೆ? ಸರಿಯಾದಂಥ ಉತ್ತರ ಯು.ಆರ್. ಅನಂತಮೂರ್ತಿ. ನೋಡಿ, ಯು.ಆರ್. ಅನಂತಮೂರ್ತಿಯವರು ಬರೆದಿರತಕ್ಕಂಥ ಈ ಒಂದು ಕೃತಿಯನ್ನು ಅಥವಾ ಕಥನವನ್ನು ಸಿನಿಮಾವಾಗಿ ತಯಾರಿಸಿರ್ತಕ್ಕಂಥವ್ರು ಗಿರೀಶ್ ಕಾಸರವಳ್ಳಿ. ಇದಕ್ಕಾಗಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬರುತ್ತದೆ. ನೋಡಿ, ಪ್ರಜಾವಾಣಿ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. 81ನೇ ವೆನಿಸ್ ಚಲನಚಿತ್ರೋತ್ಸವದಲ್ಲಿ ಗಿರೀಶ್ ಕಾಸರವಳ್ಳಿಯವರ ಘಟ ಶ್ರಾದ್ದ ಪ್ರದರ್ಶನಗೊಳ್ಳಲಿದೆ. ಏನಿದೆ ಹಾಗಾದರೆ ಹೆಚ್ಚಿನ ಮಾಹಿತಿ ನೋಡೋಣ. 1977ರಲ್ಲಿ ತೆರೆ ಕಂಡಂತಹ ಗಿರೀಶ್ ಕಾಸರವಳ್ಳಿಯವರ ನಿರ್ದೇಶಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ಘಟ ಶ್ರಾದ್ದ ಸಿನಿಮಾ ವಿಶ್ವದ ಪ್ರತಿಷ್ಠಿತ ಚಿತ್ರೋತ್ಸವಗಳಲ್ಲಿ ಅಗ್ರಸ್ಥಾನ ಪಡೆದ ವೆನಿಸ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಾಣಲಿದೆ. ವೆನಿಸ್ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಮೊದಲ ಕನ್ನಡ ಚಿತ್ರ. ನೋಡಿ, ಪಾಯಿಂಟನ್ನು ಗಮನಿಸಬೇಕು. ಮೊದಲ ಕನ್ನಡದ ಚಿತ್ರವಾಗಿದೆ. ಯಾಕಂದರೆ ವೆನಿಸ್ ಚಲನಚಿತ್ರೋತ್ಸವದಲ್ಲೇ ಇತಿಹಾಸದಲ್ಲೇ
ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಚಲನಚಿತ್ರವೊಂದು ಪ್ರದರ್ಶನಗೊಳ್ತಾ ಇದೆ. ಸೊ ಅದು ಘಟ ಶ್ರಾದ್ದ ಎಂಬುದು ನೆನಪು ಇರಬೇಕು. ಇದು 81ನೇ ವೆನಿಸ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಗಿದೆ. ಸೊ ಈ ಚಲನಚಿತ್ರೋತ್ಸವ ಇದೇ ಸೆಪ್ಟೆಂಬರ್ 3ರಿಂದ 4ರವರೆಗೆ ವೆನಿಸ್ ಕ್ಲಾಸಿಕ್ಸ್ ವಿಭಾಗದಲ್ಲಿ ಪ್ರದರ್ಶನಗೊಳ್ಳಲಿದೆ. ಕ್ಲಾಸಿಕ್ಸ್ ವಿಭಾಗದಲ್ಲಿ ಅನಂತಮೂರ್ತಿಯವರ ಕತೆ ಆಧರಿಸಿದ ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶಿಸಿದ್ದ ಈ ಸಿನಿಮಾ 1978ರಲ್ಲಿ ತೆರೆ ಕಂಡಿತ್ತು. ಇದು ಗಿರೀಶ್ ಕಾಸರವಳ್ಳಿ ಅವರ ಪ್ರಥಮ ಚಿತ್ರ ಎಂಬುದು ಕೂಡ ನೆನಪಿರಲಿ. ಚಿತ್ರವನ್ನು ಸದಾನಂದ ಸುವರ್ಣ ನಿರ್ಮಾಣ ಮಾಡಿದ್ದರು. ಭಾರತೀಯ ಸಿನಿಮಾದ ಶತಮಾನೋತ್ಸವ ಸಂದರ್ಭದಲ್ಲಿ ಶತಮಾನದ 20 ಶ್ರೇಷ್ಠ ಚಿತ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಗೋವಾ ತಮ್ನಾರ್ ಯೋಜನೆ. ಸೊ ಈ ಯೋಜನೆಯ ಮೂಲಕ ಕೆಳಗಿನ ಯಾವ ರಾಜ್ಯದಿಂದ ಗೋವಾಕ್ಕೆ ವಿದ್ಯುತ್ ಸರಬರಾಜು ಮಾಡುವ ಯೋಜನೆಯಾಗಿದೆ? ನೋಡಿ, ಗೋವಾ ತಮ್ನಾರ್ ಪ್ರಾಜೆಕ್ಟ್ ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದೆ. ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಛತ್ತೀಸ್ಗಢ. ನೋಡಿ, ಛತ್ತೀಸ್ಗಢದಲ್ಲಿ ಈ ಥಮ್ನಾರ್ ಎಂಬತಕ್ಕಂಥ ಸ್ಥಳ ಕಂಡುಬರುತ್ತದೆ ಸ್ನೇಹಿತರೆ. ಛತ್ತೀಸ್ಗಢದ ಥಮ್ನಾರ್ನಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಿದ್ಯುತ್ತನ್ನು ಗೋವಾ ರಾಜ್ಯಕ್ಕೆ ಸಂಪೂರ್ಣವಾಗಿ ವಿದ್ಯುತ್ತನ್ನು ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಅತ್ಯಂತ ಪ್ರಮುಖ ಯೋಜನೆಯಾಗಿದೆ. ಈ ಯೋಜನೆ ತುಂಬಾ ಸುದ್ದಿಯಾಗಿರುತ್ತೆ. ಯಾಕಂದರೆ ಇದು ಕರ್ನಾಟಕದ ಮೂಲಕ ಇದರ ಒಂದು ಮಾರ್ಗ ಹೋಗಬೇಕಾಗುತ್ತೆ. ಅಲ್ಲಿ ಹಲವಾರು ರೀತಿಯ ಅರಣ್ಯ ಕೂಡ ನಾಶವಾಗುತ್ತೆ. ಸೊ ಆ ಕಾರಣಕ್ಕಾಗಿ ಪರಿಸರ ಪ್ರೇಮಿಗಳು ಇದನ್ನು ತಡೆದಿದ್ದಾರೆ, ಸುದ್ದಿಯಲ್ಲಿದೆ. ನೋಡಿ, ಪ್ರಜಾವಾಣಿ ಪೇಪರ್ನಲ್ಲೂ ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗೋವಾ ತಮ್ನಾರ್ ಯೋಜನೆಗೆ ಸಹಕಾರ ನೀಡಬೇಕೆಂದು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಪತ್ರವನ್ನು ಬರೆದಿದೆ. ಹಾಗಾದರೆ ಏನಿದೆ ಈ ನ್ಯೂಸ್ ಪೇಪರಲ್ಲಿ ಅಂತ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗೋವಾ ತಮ್ನಾರ್ 400 ಕಿಲೋವ್ಯಾಟ್ ವಿದ್ಯುತ್ ಮಾರ್ಗದ ಯೋಜನೆಗೆ ಸಹಕಾರ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಪತ್ರ ಬರೆದಿದ್ದಾರೆ. ಯೋಜನೆಗೆ ಕರ್ನಾಟಕದ 435 ಎಕರೆ ಅರಣ್ಯ ಒದಗಿಸುವ ಪ್ರಸ್ತಾವನೆಗೆ ಒಪ್ಪಿಗೆ ನೀಡಲು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡಿದ್ದ ಶಿಫಾರಸಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾರ್ಚ್ನಲ್ಲಿ ತಡೆ ಒಡ್ಡಿದ್ದರು. ಧಾರವಾಡದ ನರೇಂದ್ರದಿಂದ ಗಮನಿಸಿ, ಧಾರವಾಡದ ನರೇಂದ್ರದಿಂದ ಗೋವಾಕ್ಕೆ 400 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಮಾರ್ಗ ನಿರ್ಮಿಸಲು ಮುಂದಾಗಿರುವ 400 ಕಿಲೋವ್ಯಾಟ್, ಇದು ನೆನಪಿರಬೇಕು ನಿಮಗೆ. ಗೋವಾ ತಮ್ನಾರ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಲಿಮಿಟೆಡ್ ಅರಣ್ಯವನ್ನು ಅರಣ್ಯೇತರ ಉದ್ದೇಶಕ್ಕೆ ಬಳಸಲು ಒಪ್ಪಿಗೆ ನೀಡುವಂತೆ ಪ್ರಸ್ತಾವ ಸಲ್ಲಿಸಿತ್ತು. ಛತ್ತೀಸ್ಗಢ ರಾಜ್ಯದ ಥಮ್ನಾರ್ನಿಂದ ಗೋವಾಕ್ಕೆ ವಿದ್ಯುತ್ ಸರಬರಾಜು ಮಾಡುವ ಯೋಜನೆ ಇದಾಗಿದೆ. ಸೊ ಯೋಜನೆ 400 ಕಿಲೋವ್ಯಾಟ್ ಇರ್ತಕ್ಕಂಥದ್ದು. ಈ ಯೋಜನೆ ಕರ್ನಾಟಕದ ಮೂಲಕ ಹಾದು ಹೋಗುತ್ತದೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಈ ವಿದ್ಯುತ್ ಮಾರ್ಗ ಏನಿದೆ, ದಾಂಡೇಲಿ ಆನೆ ಕಾರಿಡಾರ್, ಭೀಮಗಡ ಅಭಯಾರಣ್ಯದ ಪರಿಸರ ಸೂಕ್ಷ್ಮ ವಲಯ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಪರಿಸರ ಸೂಕ್ಷ್ಮ ವಲಯ ಹಾಗೂ ದಾಂಡೇಲಿ ಅಭಯಾರಣ್ಯಗಳ ಮೂಲಕ ಹಾದು ಹೋಗುತ್ತದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಯಾವ ಸಂಸ್ಥೆಯು ಇತ್ತೀಚೆಗೆ ವಲ್ಚರ್ ಕೌಂಟ್ 2024 ಉಪಕ್ರಮವನ್ನು ಪ್ರಾರಂಭಿಸಿದೆ? ನೋಡಿ, ವಲ್ಚರ್ ಕೌಂಟ್ ಗಮನಿಸಬಹುದು. ಯಾವುದು ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇಂಡಿಯಾ. ನೋಡಿ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇಂಡಿಯಾ ಈ ವೋಲ್ಚರ್ ಕೌಂಟು 2024 ಒಂದು ಲಾಂಚ್ ಮಾಡಿದೆ. WWF ಇಂಡಿಯಾ ನೋಡಿ ಲಾಂಚಸ್ ವೋಲ್ಚರ್ ಕೌಂಟು 2024. ಸೊ ಏನಿದೆ ಹಾಗಾದರೆ ರಣಹದ್ದುಗಳ ಒಂದು ಎಣಿಕೆ ಯೋಜನೆ ಇದು. ಸೊ ಗಮನಿಸಿ, ಸೆಪ್ಟೆಂಬರ್ 7ರಿಂದ ಅಕ್ಟೋಬರ್ 6ರವರೆಗೆ ರಣಹದ್ದು ಕೌಂಟ್ ಮಾಡುವ ಯೋಜನೆಯಾಗಿದೆ ಇದು. ಈ ಉಪಕ್ರಮವು ಅಂತಾರಾಷ್ಟ್ರೀಯ ರಣಹದ್ದು ಜಾಗೃತಿ ದಿನದೊಂದಿಗೆ ಹೊಂದಿಕೆಯಾಗುತ್ತದೆ. ಯೋಜನೆಯು ಭಾರತದಲ್ಲಿ ರಣಹದ್ದುಗಳ ಜನಸಂಖ್ಯೆಯನ್ನು ಎಣಿಸಲು ಮತ್ತು ಮೌಲ್ಯಮಾಪನ ಮಾಡುವ ಗುರಿಯನ್ನು ಹೊಂದಿದೆ. ಓಕೆ, ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.